ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನಿವತ್ತು ಮತ್ತೊಂದು ಹೊಸ ಡಿಸೈನ್ನೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಡಿಸೈನ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ಡಿಸೈನ್ ಬಗ್ಗೆ ಏನೇ ನಿಮ್ಮ ಕ್ವಶನ್ಸ್ ಇದ್ರೇನು, ಹಾಗೆ ಏನೇ ಡೌಟ್ಸ್ ಇದ್ರೇನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾವ ಥರ ಬೇರೆ ಥರ ಡಿಸೈನ್ಸ್ ಏನಾದರೂ ನಿಮಗೆ ಬೇಕು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವಾಗಾದರೂ ಫ್ರೀ ಆದಾಗ ನಾನು ಅದನ್ನು ಹಾಕಿ ತೋರಿಸ್ತೀನಿ ನಿಮಗೆ. ಇದು ಡಬಲ್ ಸ್ಟೆಪ್ಪಲ್ಲಿ ವರ್ಕ್ ಮಾಡೋದು. ಒಂದು ಸ್ವಲ್ಪ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಯಾರಾದರೂ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತ ಕೇಳಿದಾಗ ಆರಾಮ್ಸೆ ನಾವು ಈ ಡಿಸೈನ್ನ ರೆಫರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂಥರ ಸಖತ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಬನ್ನಿ ಈ ಡಿಸೈನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫೈನಲಿ ಈ ಡಿಸೈನ್ ಈ ಥರ ಬರುತ್ತೆ. ಆರ್ಚೆಗಳಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಯಾವ ಥರ ಮಾಡೋದು ಅನ್ನೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲನೇದಾಗಿ ನೀಡಲ್ ನಂಬರ್ 10 ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಗಂಟು ಹಾಕ್ಬಿಟ್ಟು ಸೀರೆಗೆ ಲಾಕ್ ಮಾಡ್ತಾಯಿದ್ದೆ. ಅಂದರೆ ದಾರದಲ್ಲೇ ಗಂಟು ಮಾಡಿ ಲಾಕ್ ಮಾಡ್ತಾಯಿದ್ದೆ. ಕೆಲವೊಂದು ಹಿಂದೆ ವಿಡಿಯೋಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ ಸೀರೆಗೆ ನೋಡಿ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ಥರ ಮಾಡ್ಕೊತಾ ಇದ್ದೀನಿ ಅಂದರೆ ಅಲ್ಲಿ ಸೀರೆ ಸ್ವಲ್ಪ ಸಾಫ್ಟ್ ಇದೆ, ಒಂದು ಸ್ವಲ್ಪ ನಮ್ಮ ಗಂಟು ಅಲ್ಲಿ ನಿಲ್ಲೋದಿಲ್ಲ, ಎಳ್ಕೊಂಡು ಬರೋ ಥರ ಇದೆ. ಹಾಗಾಗಿ ನಾನು ಸ್ವಲ್ಪ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ ನಂತರ 5 ಚೈನ್ನ ತಗೊಂಡಿದ್ದೀನಿ. ನೋಡಿ 5 ಚೈನ್ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 5 ಚೈನ್ ತಗೋತಾ ಇದ್ದೀನಿ. ನೋಡಿ 3, 4, 5 ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋವಂಥದ್ದು. ಈಗ ದಾರನ ಸ್ವಲ್ಪ ಮೇಲೆ ತೆಗೆದು ಇಲ್ಲಿ ನಾನು ರಿಂಗ್ ಬೀಡು ಮತ್ತು ರೋಸ್ ಬೀಡ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅದನ್ನು ದಾರಕ್ಕೆ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಮತ್ತೆ ನಾನು 5 ಚೈನ್ನ ತಗೋತಾ ಇದ್ದೀನಿ. 5 ಚೈನ್ ತಗೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ 5 ಚೈನ್ನ 2 ಟೈಮ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲನೂ 5 ಚೈನ್ಸ್ನ 3 ಟೈಮ್ಸ್ ತಗೋತೀನಿ. ನೋಡಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಮತ್ತು 5 ಚೈನ್ ತಗೊಂಡು ಅದು ಅಷ್ಟೇ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದಾರ ಮೇಲೆ ತಕ್ಕೊಂಡು ರಿಂಗ್ ಬೀಡನ್ನ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋವಂಥದ್ದು. ಫುಲ್ ಸೀರೆ ಇದೇ ಥರ ವರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಷ್ಟೇ ನಾನು 5 ಚೈನ್ನ 2 ಟೈಮ್ಸ್ ತೊಗೊಂಡಿರೋದು. ಆಮೇಲೆ ಎಲ್ಲನೂ 5 ಚೈನ್ನ 3 ಟೈಮ್ಸ್ ತೊಗೊಂಡಿದ್ದೀನಿ. ಇದೇ ಥರ ಫುಲ್ ಸ್ಯಾರಿನೂ ಹಾಕ್ಕೊಂಡು ಹೋಗಬೇಕು. ಆದಷ್ಟು ಲಾಸ್ಟಲ್ಲಿ 2 ಚೈನ್ ಬರೋ ಥರನೇ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. 2 ಚೈನ್ ಬಂದಾಗ ತುಂಬ ಚೆನ್ನಾಗಿ ನಮಗೆ ನೀಟಾಗಿ ಡಿಸೈನ್ ಫುಲ್ಫಿಲ್ ಆಗುತ್ತೆ. ಆದಷ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ 2 ಟೈಮ್ಸ್ ಬರೋ ಥರನೇ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಫುಲ್ ಸೀರೆನ. ಇದೇ ಥರ ಫುಲ್ ಸೀರೆ ಹಾಕ್ಕೊಳ್ತಾ ಹೋಗುವಂಥದ್ದು. ನೆಕ್ಸ್ಟ್ ಸ್ಟೆಪ್ಗೆ ನಾನು ಇಲ್ಲಿ ಅದೇ ಕಲರ್ ದಾರಾನ ತಗೊಂಡು ನಾವು ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲೇ ಲಾಕ್ ಮಾಡಿಕೊಂಡು 3 ಚೈನ್ನ ತಗೊಂಡಿದ್ದೀನಿ. 3 ಚೈನ್ನ ತಗೊಂಡು ನೋಡಿ ಅಲ್ಲಿ 4 ಚೈನ್ ಮಿಡಲಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿಲ್ಲ, ಮಿಡಲಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ನ ತಗೊಂಡು ಮತ್ತೆ ನೆಕ್ಸ್ಟ್ 5 ಚೈನ್ ಮಿಡಲಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿಲ್ಲ, 5 ಚೈನ್ಸ್ ಮಿಡಲಲ್ಲಿ ಲಾಕ್ ಮಾಡ್ತಾ ಇರೋಂಥದ್ದು. 3 ಚೈನ್ ತಗೊಂಡು 5 ಚೈನ್ ಮಿಡಲಲ್ಲಿ, ನೆಕ್ಸ್ಟ್ 3 ಚೈನ್ ತಗೊಂಡು 5 ಚೈನ್ ಮಿಡಲಲ್ಲಿ ತಗೊಂಡು ಅಲ್ಲಿಂದನೇ ನಾವು ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು 2ರಲ್ಲೊಂದು 2ರಲ್ಲೊಂದು ಇಲ್ಲಿ ನಾನು ಡಬಲ್ ಕ್ರೋಶೆಗಳನ್ನ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವು ವರ್ಕ್ ಮಾಡೋದನ್ನು ನಾವು ಯಾವಾಗಲೂ ಡಬಲ್ ಕ್ರೋಶ ಅಂತ ಕೌಂಟ್ ಆಗುತ್ತೆ. ನೋಡಿ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳೋದು, ರಿಂಗ್ ಬೀಡಲ್ಲಿ ಹೋಗಿ ಒಂದು ಸರಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗುವಂಥದ್ದು. ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ, ಇಲ್ಲಿ ಕಂಬಗಳೆಲ್ಲನೂ ಅಷ್ಟೇ ಒಂದೇ ಲೆವೆಲ್ಲಿಗಿರಬೇಕು.
ಒಂದು ಲೂಸು, ಒಂದು ಟೈಟು ಅಥವಾ ಒಂದು ಉದ್ದ, ಒಂದು ಕೆಳಗೆ ಅನ್ನೋ ಥರ ಮಾಡ್ಕೋಬೇಡಿ. ನೋಡಿ ಇಲ್ಲಿ ಕಂಬಗಳೆಲ್ಲ ಹಾಕಿ ಮುಗ್ದಿದೆ. ಇಲ್ಲಿ ನೆಕ್ಸ್ಟ್ 5 ಚೈನ್ ಮಿಡಲಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ 5 ಚೈನ್ ಮಿಡಲಲ್ಲಿ ಲಾಕ್ ಮಾಡಿದ್ದೀನಿ. ಮತ್ತು ಅಲ್ಲಿಂದ 3 ಚೈನ್ನ ತೊಗೊಂಡು ನೆಕ್ಸ್ಟ್ 5 ಚೈನ್ ಮಿಡಲ್ ಏನು ಬರುತ್ತೆ ಅಬ್ಸರ್ವ್ ಮಾಡಿ, ನೀಟಾಗಿ ಕಾಣ್ತಾ ಇದೆ, ಅಲ್ಲಿ ಹೋಗಿ ಲಾಕ್ ಮಾಡ್ಕೊತಾ ಇರೋವಂಥದ್ದು. ಮತ್ತೆ ನಾನು 3 ಚೈನ್ನ ತೊಗೋತೀನಿ, ಮತ್ತು ಮಿಡಲಲ್ಲಿ ಹೋಗಿ ನೆಕ್ಸ್ಟ್ 5 ಚೈನ್ ಮಿಡಲಲ್ಲಿ ಹೋಗಿ ಲಾಕ್ ಮಾಡ್ತೀನಿ. ಇಲ್ಲಿ 3 ಟೈಮ್ಸು 3 ಚೈನ್ನ 3 ಟೈಮ್ಸ್ಲು ಮಿಡಲಲ್ಲಿ ಹೋಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದನೇ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತಗೊಳ್ಳೋದು, ಮತ್ತು ಎರಡರಲ್ಲೊಂದು ಎರಡರಲ್ಲೊಂದು. ನೋಡಿ ಇದೇ ಥರ ನಾವು ಈ ಡಿಸೈನು ಅಷ್ಟೇ ಕಂಟಿನ್ಯೂ ಮಾಡಿಕೊಂಡು ಹೋಗುವಂಥದ್ದು. ಇಲ್ಲಿ ನನಗೆ ಒಟ್ಟು 15 ಕಂಬಗಳು ಬಿದ್ದಿದೆ. ನೋಡಿ 15 ಕಂಬಗಳ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಚೈನ್ನ ತಗೊಂಡು 5 ಚೈನ್ ಮಿಡಲಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 3 ಟೈಮ್ಸು ಲಾಕ್ ಮಾಡ್ಕೊಳ್ತಾ ಇದ್ದೀನಿ 5 ಚೈನ್ ಮಿಡಲಲ್ಲಿ. ನೋಡಿ ಇಲ್ಲಿ ಒಟ್ಟು ನನಗೆ 15 ಕಂಬಗಳು ಬಿದ್ದಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾವು ಪಲ್ಲು ಕಲರ್ ದಾರ ತಗೊಂಡು ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀನಿ ಅಲ್ಲೇ ಲಾಕ್ ಮಾಡಿಕೊಂಡು 5 ಚೈನ್ನ ತಗೊಂಡು ನೆಕ್ಸ್ಟ್ ಇಲ್ಲಿ ಏನು 4 ಚೈನ್ ಗ್ಯಾಪ್ ಬರುತ್ತೆ ನಾವು ಆರ್ಚ್ ಪಕ್ಕದಲ್ಲಿ 3 ಚೈನ್ ಗ್ಯಾಪು, ಆ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಫಸ್ಟ್ ಕಂಬನ ಡಬಲ್ ಕ್ರೋಶ ಮಾಡ್ಕೊಳ್ಳೋವಂಥದ್ದು. ಎರಡರಲ್ಲೊಂದು ಎರಡರಲ್ಲೊಂದು. ನೋಡಿ ಈ ಥರ ಡಬಲ್ ಕ್ರೋಶ ಮಾಡ್ಕೋಬೇಕು. ಫಸ್ಟ್ ಚೈನಿಗೆ ನಾನಿಲ್ಲಿ ಕಂಬದ ಮಧ್ಯೆ ಆರ್ಚ್ ಕಂಬದ ಮಧ್ಯೆ ಲಾಕ್ ಮಾಡ್ತಾಯಿಲ್ಲ, ಮೇಲೆ ಚೈನ್ ಥರ ಬರುತ್ತೆ, ಆ ಚೈನ್ಗೆ ಲಾಕ್ ಮಾಡ್ತಾ ಇರೋವಂಥದ್ದು. ಇಲ್ಲಿ 2 mm ಸೈಜ್ ಬೀಡನ್ನ ತಗೊಂಡು ದಾರಕ್ಕೆ ಹಾಕ್ಕೊಂಡು ನೋಡಿ ಇಲ್ಲಿ ಚೈನ್ ಬರುತ್ತಲ್ಲ, ಆ ಚೈನ್ಗೆ ಲಾಕ್ ಮಾಡ್ತಾ ಇರೋವಂಥದ್ದು. ಎರಡರಲ್ಲೊಂದು ಎರಡರಲ್ಲೊಂದು. ಮತ್ತೆ ಒಂದು ಚೈನ್ನ ತಗೊಳ್ಳೋವಂಥದ್ದು. ಮತ್ತು ಆ ಚೈನ್ ಗ್ಯಾಪಲ್ಲಿ ಗ್ಯಾಪ್ ಬಿಟ್ಕೊಳ್ತಾ ಹೋಗುತ್ತೆ ನಮಗೆ, ಆ ಚೈನಲ್ಲಿ ಗ್ಯಾಪಲ್ಲೇ ಹೋಗಿ ಡಬಲ್ ಕ್ರೋಶಗಳನ್ನ ಮಾಡುವಂಥದ್ದು. ನೋಡಿ ನಿಧಾನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ನಾನು ಎಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅನ್ನೋದು. ನೋಡಿ ಬೀಡ್ಸ್ ಹಾಕ್ಕೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳೋವಂಥದ್ದು. ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಚೈನ್ ಮೇಲೇ ಹೋಗಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲನೂ ಒಂದನ್ನು ಬಿಟ್ಟು ಒಂದು ಬೀಡ್ ಹಾಕಿದ್ದೀನಿ, ಒಂದು ಚೈನ್ನ ಹಾಗೆ ಲಾಕ್ ಮಾಡಿದ್ದೀನಿ, ಒಂದು ಬೀಡ್ ಹಾಕಿದ್ದೀನಿ, ಒಂದು ಚೈನ್ನ ಹಾಗೆ ಲಾಕ್ ಮಾಡಿದ್ದೀನಿ. ಇದರಲ್ಲಿ ಆ ಥರ ಏನಿಲ್ಲ, ಕಂಟಿನ್ಯೂಸ್ಲಿ ನಾವು ಬೀಡನ್ನ ಹಾಕ್ಕೊಂಡು ಹೋಗುವಂಥದ್ದು. ಇಲ್ಲಿ ನನಗೆ 15 ಕಂಬಗಳು ಸ್ಟಾರ್ಟಿಂಗಲ್ಲಿ ಬಿದ್ದಿರುವಂಥದ್ದು. ನೆಕ್ಸ್ಟ್ ಮೇಲ್ಗಡೆ 14 ಬೀಡ್ಸು ಬೀಳುತ್ತೆ ನನಗಿಲ್ಲಿ. ನೋಡಿ ಟೋಟಲಿ ಇಲ್ಲಿ 14 ಬೀಡ್ಸ್ ಬೀರುತ್ತೆ. ತುಂಬ ಜಾಸ್ತಿ ಎಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ತುಂಬ ಓವರ್ಲ್ಯಾಪ್ ಆಗಿಬಿಡುತ್ತೆ. ಹಾಗೆ ಸ್ಟಾರ್ಟಿಂಗಲ್ಲಿ ನಾನು ಯಾಕೆ ಬೀಡ್ ಹಾಕಿಲ್ಲ ಅಂತಂದರೆ ಅಲ್ಲಿ ಅಷ್ಟೇ ಹಾಕಿದ್ರೆ ಓವರ್ಲ್ಯಾಪ್ ಆಗುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಏನು 3 ಚೈನ್ ಗ್ಯಾಪ್ ಇದೆ ಅಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿ ಲಾಕ್ ಮಾಡಿ ಆದ ನಂತರ ನಾನಿಲ್ಲಿ ನೋಡಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ, ಆಗುತ್ತಾ ಅಂತ. ಆಗಲ್ಲ, ಹಾಗಾಗಿ ನಾನು 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಮಿಡಲಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಆರ್ಚ್ ಅಂತೂ ಈ ಥರ ಬರುತ್ತೆ, ಎಲ್ಲೂ ಬೆಂಡ್ ಆಗ್ತಾ ಇಲ್ಲ, ತುಂಬಾ ಚೆನ್ನಾಗಿ ಸ್ಟಿಫಾಗಿ ಕೂರ್ತಾ ಇದೆ. ಆರ್ಚು ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ ನೋಡಿ. ನಾನು ಹೇಳ್ದಾಗೆ ಮಾಡಿಕೊಂಡ್ರೆ ಖಂಡಿತ ನೀವು ಇದೇ ಥರ ಹಾಕ್ಬೋದು. ಹಾಗೆ ಓವರ್ಲ್ಯಾಪ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓವರ್ಲ್ಯಾಪ್ ಆದಾಗ ಒಂದು ಸ್ವಲ್ಪ ಆರ್ಚು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬೆಂಡ್ ಆಗೋ ಥರ ಆಗುತ್ತೆ. ಮತ್ತು ಅದೇ ಥರ ನೆಕ್ಸ್ಟ್ ಆರ್ಚಿಗೂ ನಾನು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶ ಮಾಡಬೇಕಾದ್ರೆ ಬೀಡ್ ಹಾಕಬಾರ್ದು, ಆಮೇಲೆಲ್ಲನೂ ನಾವು ಬೀಡನ್ನ ಹಾಕ್ಕೊಳ್ತಾ ಹೋಗುವಂಥದ್ದು. ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅದೊಂದು ಸ್ವಲ್ಪ ಹೈಟ್ ಇರುತ್ತಲ್ಲ, ಹೇಳ್ಕೊಂಡು ಬರುತ್ತೆ, ಬೆಂಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಡಬಲ್ ಕ್ರೋಶನೇ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ದಾರ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಪಲ್ಲು ಕಲರು ಮತ್ತು ಬಾಡಿ ಕಲರ್ ಏನಿರುತ್ತೆ ಎರಡೇ ಕಲರ್ ಯೂಸ್ ಮಾಡಿ. ತುಂಬ ಕಲರೆಲ್ಲ ಯೂಸ್ ಮಾಡಲಿಕ್ಕೆ ಹೋದರೆ ಚೆನ್ನಾಗಿ ಲುಕ್ ಬರೋದಿಲ್ಲ. ಹಾಗಾಗಿ ಎರಡೇ ಕಲರ್ ಯೂಸ್ ಮಾಡಿ. ಬಾಡಿ ಕಲರ್ ಏನು ಬರುತ್ತೆ ಅದನ್ನು ಸ್ಟಾರ್ಟಿಂಗಲ್ಲಿ ಹಾಕಿ. ಯಾವಾಗಲೂ ಅಷ್ಟೇ ಪಲ್ಲು ಸ್ಟಾರ್ಟಿಂಗಲ್ಲಿ ಫಸ್ಟ್ ಲೇಯರಲ್ಲಿ ಹಾಕಿ, ಆಮೇಲೆ ನಾವು ಪಲ್ಲುವುದು ಕಲರ್ ಏನು ಬರುತ್ತೆ ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಕಿ. ಈಗ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ನೀವು ಪಲ್ಲು ಕಲರೇ ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ಅದು ಲುಕ್ ಕಾಣೋದಿಲ್ಲ, ಫುಲ್ ಡಿಸೈನ್ ಕಾಣೋದೇ ಇಲ್ಲ. ನೋಡಿ ಇಲ್ಲಿ
3 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ತಾ ಇರೋದೊಂದು. ಇಲ್ಲಿ ಒಟ್ಟು ನನಗೆ 14 ಬೀಡ್ಸ್ ಬಿದ್ದಿದೆ, ನೆನಪಿರಲಿ. ಮತ್ತು 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಮಿಡಲಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋವಂಥದ್ದು. ನೋಡಿ ಡಿಸೈನ್ ಮಾತ್ರ ಈ ಥರ ಕಾಣ್ತಾ ಇದೆ. ನಾನೆಲ್ಲ ಕುಚ್ಚೆಲ್ಲ ಕಟ್ಟಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಯಾರಾದರೂ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಬೇಕು ಅಂತಂದರೆ ಖಂಡಿತ ಈ ಡಿಸೈನ್ನ ಹಾಕ್ಕೊಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್.